ಒಂದು ವಚನದ ಅರ್ಥ ನೋಡ್ಕೊಂಡು ಈಗ ಹಿಂದಿನ ವಚನಗಳು ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಈ ವಚನ ನೋಡೋಣ. ಆದ್ಯರ ವಚನ ಪುರುಷ ಕಂಡಣ್ಣ, ಸದಾಶಿವನೆಂಬ ಲಿಂಗವ ನಂಬುವುದು, ನಂಬಲೊಡನೆ ನೀ ವಿಜಯಿ ಕಂಡಣ್ಣ, ಅದರಕ್ಕೆ ಕಹಿ ಉದರಕ್ಕೆ ಸಿ, ಕೂಡಲ ಸಂಗಮ ಶರಣರ ವಚನ ದೇವ ಸಿರಿದಂತೆ. ಅಂದ್ರ ಈ ವಚನದಾಗ ಏನ್ ಹೇಳಿದ್ರಪ್ಪ ಅಂದ್ರ ಹಿರಿಯರ ಮಾತು ಕೇಳಬೇಕು, ದೊಡ್ಡವ್ರ ಮಾತು ಕೇಳಬೇಕು. ಮನೆಯೊಳಗೆ ಯಾರು ಅನುಭವಿಗಳದಾರಲ್ಲ, ಹಿಂಗ ಯಾರು ಹಿರಿಯ ಮನುಷ್ಯರದಾರಲ್ಲ ಅವ್ರದೆಲ್ಲ ಮಾತು ಕೇಳಬೇಕು. ಯಾಕಂದ್ರೆ ಅವ್ರ ಜೀವನದಾಗ ಅವರೆಲ್ಲ ಅನುಭವಿಸೇ ಬಂದ್ಬಿಟ್ಟಿರ್ತಾರೆ. ಹೌದಲ್ಲ, ಅವೆಲ್ಲ ಕಷ್ಟ ಸುಖ ನೋವು ನಲಿವು ಬಡತನ ಸಂತೋಷ ಅವನ್ನೆಲ್ಲ ಅನುಭವಿಸಿ ಬಂದಿರ್ತಾರ. ಅವ್ರು ಕೇಳ್ಕೊಂಡು ಹೋದ್ರೆ ಏನಕ್ಕೆ ನಮ್ಮ ಬದುಕ ಸರಳ ಆಗ್ತೈತಿ. ಹೌದಲ್ಲ, ಈಗ ಹೇಳ್ತಾರೆ ಕೆಲವೊಂದು ಬೆಂಕಿ ಮುಟ್ಬೇಡ ಯಾಕೆ ಅವ್ರಿಗೆ ಅನುಭವ ಆಗಿರ್ತೈತಿ. ಸುಟ್ಕೊಂಡಿರ್ತಾರೆ, ಕೈ ಸುಟ್ಟಿರ್ತೈತಿ, ಮುಟ್ಬೇಡ ನಾ ಮುಟ್ಟೆ ನೋಡ್ತೀನಿ ಅಂದ್ರೆ ನಮ್ಮ ಕರ್ಮ ಅದು. ಹೌದಲ್ಲ, ಅದಕ್ಕೆ ಹಿರಿಯರ ಮಾತ ನಾವು ಕೇಳಬೇಕು ಅನ್ನೋದು ಒಂದೇ ವಚನ. ಮತ್ತೆ ಹಿರಿಯರ ಮಾತು ಯಾವತ್ತು ಹೆಂಗಿರ್ತಾವಂದ್ರೆ ಅವ್ರು ಬೇಯ್ತು. ಹೌದಲ್ಲ, ಯಾಕಂದ್ರೆ ಇದು ನನ್ನ ಮಗಳೈತಿ, ಇದಕ್ಕೆ ಸಿಟ್ಟು ಬರ್ತೈತಿ, ಇದು ಕೆಡ್ತೈತಿ ಅಂದ್ರೆ ಬಡಿಬೇಕು ಅನ್ಸೈತಿ. ಹೌದಲ್ಲ, ನೀ ನನ್ನ ಮಗಳಲ್ಲ, ನಿನಗೆ ಏನಾಗಿ ಮಾಡೋದು ಯಾಕದು. ಮತ್ತವ್ರ ಮಕ್ಳಿಗೆ ಬೈತೇವನ್ರಿ ಇಲ್ಲ, ಮನೆಯ ಮಕ್ಕಳಿಗೆ ಬೈತಿರ್ತೇವೆ. ಯಾಕೆ ಬೈತೇವಪ್ಪ ಅಂದ್ರೆ ನಮ್ಮ ಮಕ್ಳು ಹಾಳಾಗ್ಬಾರ್ದು, ನನ್ನ ಮಕ್ಳು ಕೆಡಬಾರ್ದು, ನನ್ನ ಮಗ ಕೆಡಬಾರ್ದು ಅನ್ನೋ ಸಲಿಗೆ ಯಾರಿಗೆ ಬೇಯ್ದು ಬಡ್ದು ಹೇಳ್ತಿರ್ತಾರ. ಅವ್ರು ಹೇಳೋದು ಹೆಂಗಂದ್ರೆ ಬೇವಿನ ರಸ ಇದ್ದಂಗಿರ್ತ. ಯಾಕಂದ್ರೆ ಕೈ ಅನಿಸ್ತಿರ್ತದ, ಎಷ್ಟು ಬೇಯ್ತಾನಿವ, ಎಷ್ಟು ಬೇಯ್ತಾಕಿ. ಮತ್ತೊಬ್ಬ ನೋಡು ಅವ್ರ ಅಪ್ಪ ಬೇಯಂಗಿಲ್ಲ, ಹಿಂಗೆ ಮಂದಿ ಬೇಯಂಗಿಲ್ಲ, ಮಂದಿ ನಿಮ್ಗೆ ಪಾಡ್ ಅನ್ನಿಸ್ತಿರ್ತದೆ. ಹೌದಲ್ಲ, ಮಂದಿ ಮತ್ತೊಬ್ರು ಇರ್ತಾರಲ್ಲ, ಇವ್ ನಮ್ಮ ಕಾಕ ಎಷ್ಟು ಚಲೋ ಅದಾರ, ನಮ್ಮ ಆಯ್ ಎಷ್ಟು ಚಲೋ, ಅವ್ರು ಎಷ್ಟು ಚಲೋ ಅದಾರ ಅನ್ನಿಸ್ತಿರ್ತಾರೆ. ಅವ್ರು ಏನು ಮಾಡ್ತಿರ್ತಾರೆ, ಯಾಕೆ ಬೇಯ್ದು. ಆದ್ರೆ ನಿಮ್ಮ ತಂದೆ ತಾಯಿಗೆ ಏನಾಗ್ತದ, ನೀವು ಮುಂದೆ ಬರಬೇಕು, ನೀವು ಬೀಳಬಾರ್ದು, ನೀವು ಹಾಳಾಗಬಾರ್ದು ಅನ್ನೋ ಉದ್ದೇಶದಾಗ ಅವ್ರು ಏನು ಮಾಡ್ತಿರ್ತಾರ, ಬೇಜ್ ಹೇಳ್ತಾರೆ. ಕೇಳಲಿಕ್ಕಂದ್ರ ಬಡ್ದು ಹೇಳ್ತಿರ್ತಾರೆ. ಅದು ನಿಮ್ಗೆ ಏನು ಅನಿಸ್ತಿರ್ತದ, ಬೇವಿನ ರಸ ಕೈ ಅನ್ನಿಸ್ತಿರ್ತೈತಿ. ಆದ್ರೆ ಅವ್ರು ಹೇಳು ಮಾತ ಬೇವಿನ ರಸ ಕೈ ಇದ್ರು ಸಹಿತ ಬಾಯಿ ಕೈ ಅನ್ನಿಸ್ತೈತಿ. ಆ ಹೊಟ್ಟ್ಯಾಗ ಹೋದಾಗ ಅದು ಅಮೃತದಷ್ಟೇ ಒಳ್ಳೇದಾಗಿರ್ತೈತಿ. ಹಂಗ ಹಿರಿಯರ ಬೇಯಿ ಮಾತ ಆ ಸಮಯದೊಳಗೆ ನಮ್ಮ ಭಾರಿ ಕಠಿಣ ಅನ್ನಿಸ್ತದ, ಮಂದಿ ಒಳಗೆ ಅಪಮಾನ ಅನ್ನಿಸ್ತದ, ದುಃಖ ಅನ್ನಿಸ್ತೈತಿ. ಆದ್ರ ಇಡೀ ನಮ್ಮ ಭವಿಷ್ಯದಾಗ ಒಳ್ಳೇದಾಗ್ತೈತಿ. ಇದು ಒಂದೇ ವಚನದ ಅರ್ಥ. ಹಿರಿಯರ ಮಾತ ಕೇಳಬೇಕು, ಹಿರಿಯರ ಮಾತನ್ನ ನಾವು ನಮ್ಮ ಜೀವನದಾಗ ಅಳವಡಿಸ್ಕೋಬೇಕು. ಗೊತ್ತಾಯ್ತವಾ?